ಹಲೋ ಚೇತನ್ ಅಹಿಂಸಾ. ಏನು ಸ್ವಾಮಿ ನಿನ್ನ ಹಿಂಸೆ? ರಾಜ್ಕುಮಾರ್ ಹೀರೋ ಆದಾಗ ನಿಮ್ಮ ತಾಯಿ ಗರ್ಭದಲ್ಲಿ ನಿಂದು ಪಿಂಡ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ತಿಳ್ಕೊಬೇಕಾದ್ರೆ ಹೆಂಗೋ 3-4 ಸಿನಿಮಾ ಮಾಡಿ ನೀನು ಮನೇಲಿ ಕುಂತಿದ್ಯಾ. ಈಗೆಲ್ಲ ಸೀರಿಯಲ್ ನೋಡೋ ಅವಶ್ಯಕತೆ ಇಲ್ಲ. ಯೂಟ್ಯೂಬಲ್ಲಿ ಎಲ್ಲ ಬೇಡರ ಕಣ್ಣಪ್ಪಯಿಂದ ಹಿಡಿದು ಶಬ್ದವೇದಿವರೆಗೂ ಎಲ್ಲ ಸಿನಿಮಾ ಇದೆ. ಅವರು ಮಾಡಿರೋ ಎಲ್ಲ ರೀತಿ ಪಾತ್ರ, ಪ್ರಪಂಚದಲ್ಲಿ ಏಕೈಕ ನಟ, ಎಲ್ಲ ಪಾತ್ರ ಮಾಡಿರೋದು ರಾಜ್ಕುಮಾರು. ಎರಡನೇವರು NTR ಇರಲಿ. ನೋಡು, ನೀನು ಕಲಾವಿದ, ಅವರು ಕಲಾವಿದ. ಬಣ್ಣ ಬೆಳೆದವರೆಲ್ಲ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್, ಪ್ರಭಾಕರ್, ಅಂಬರೀಷ್ ಆಗಲ್ಲ. ನಿಮ್ಮಂಥ ಎಷ್ಟೋ ಜನ ಹೀರೋಗಳು 3-4 ಸಿನಿಮಾ ಮಾಡಿ ಮನೇಲಿ ಕುಂತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಜಾಗ ಯಾಕೆ ಕೊಟ್ಟರು? ಬರೀ ಸಿನಿಮಾ ಮಾಡಿದ್ದಕ್ಕೆ ಕೊಟ್ಟಿಲ್ಲಪ್ಪ. ಅವ್ರಿಗೆ ಕನ್ನಡಕ್ಕಾಗಿ ಹೋರಾಡಿದ್ದಾರೆ. ಗೋಕಾಕ್ ಚಳುವಳಿಯಲ್ಲಿ ಓಡಾಡಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಬದುಕಿರೋವರೆಗೂ ಬೇರೆ ಸ್ಟೇಟ್ ಅವರು ಬೆಂಗಳೂರಲ್ಲಿ ಹೆಜ್ಜೆ ಇಡಬೇಕಾದ್ರೆ ಹುಚ್ಚೆ ಉಯ್ಕೊತ ಇದ್ದರು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಬೃಹದಾಕಾರವಾದ ಶಕ್ತಿ ಕರ್ನಾಟಕದಲ್ಲಿತ್ತು. ಅರ್ಥ ಆಯ್ತಾ? ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಮಕ್ಕಳಾಗಲಿ, ಯಾರಿಗೂ ಮೋಸ ಆಗಿಲ್ಲ. ಒಂದು ಕಾಲದಲ್ಲಿ ಇನ್ನೊಬ್ಬ ಮಹಾನ್ ಕಲಾವಿದ ಶಂಕರ್ನಾಗ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಬ್ಬರು ಒಂದು ಮುತ್ತಿನ ಕತೆ ಮಾಡ್ತಾರೆ. ಮಹಾನ್ ಕಲಾವಿದರು ಅವರು. ಶಂಕರ್ನಾಗ್ ಅವರು ಅವರ ಶ್ರೀಮತಿ, ಮಗು ಮತ್ತು ಡ್ರೈವರು ಒಂದು ನೈಟ್ ಯಾವುದೋ ಶೂಟಿಂಗ್ ಹೋಗಿ ಬರೋವಾಗ ಕೆಟ್ಟೋಗಿರೋ ಒಂದು ಕಾರಿಗೆ ಡ್ರೈವರ್ ಕಾರ್ ಓಡಿಸಿ ಹಿಂದೆಯಿಂದ ಗುದ್ದುತ್ತಾರೆ. ಅದನ್ನು ಡಾಕ್ಟರ್ ರಾಜ್ಕುಮಾರ್ ಮಾಡಿದ್ರು ಅಂತಾರೆ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಆ ಥರ ಮಾಡಿಸೋಂಗಿದ್ರೆ ಹಿಂದೆಯಿಂದ ಹೋಗಿ ಕಾರ್ ಗುದ್ದುತ್ತಾಯಿತ್ತು ರನ್ನಿಂಗಲ್ಲಿ. ಆಗಲೂ ಅಣ್ಣವರು ಎಲ್ಲೂ ಬಾಯಿ ಬಿಟ್ಟಿಲ್ಲ. ಗಂಧದ ಗುಡಿ ಶೂಟಿಂಗ್ ಟೈಮಲ್ಲಿ ಆಗ್ತಾನೆ ವಿಷ್ಣುವರ್ಧನ್ ಒಳ್ಳೆ ಪೀಕಲ್ಲಿದ್ದರು. ಇಬ್ಬರು ಸೇರಿ ಸಿನಿಮಾ ಮಾಡಿದ್ರು. ಒಂದು ಲೋಡೆಡ್ ಗನ್ನಲ್ಲಿ ಒರಿಜಿನಲ್ ಬುಲೆಟ್ ಇರುತ್ತೆ. MP ಶಂಕರ್ ಅದನ್ನು ನೋಡೋದಿಲ್ಲ ನಿರ್ಮಾಪಕರು. ಅದೇ ಕಡೆ ಸೀನಲ್ಲಿ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ಗೆ ಸುಡೋ ಸೀನಲ್ಲಿ ಡೈರೆಕ್ಟಾಗಿ ಫೈರ್ ಆಗುತ್ತೆ. ಆಗ ಕಿಡಿಗೇಡಿಗಳು ವಿಷ್ಣುವರ್ಧನ್, ರಾಜ್ಕುಮಾರ್ ಇಬ್ಬರು ಮಂದೆ ತಂದಿಕ್ತಾರೆ. ಅವತ್ತೊಂದು ದಿನ MP ಶಂಕರ್ ಇದು ನಾನು ಮಾಡಿರೋ ತಪ್ಪು ಅಂದಿದ್ರೆ ಅಣ್ಣವರು ವಿಷ್ಣುವರ್ಧನ್ ಸರ್ ಮಧ್ಯೆ ಯಾವತ್ತೂ ಮನಸ್ತಾಪ ಬರುತ್ತೆ. ಅಷ್ಟಾದ್ರೂ ಅವರು ಬಹಿರಂಗವಾಗಿ ಯಾವತ್ತೂ ಕಿತ್ತಾಡಿಲ್ಲ. ಅಂತಂದಿರ್ತಾರೇ ಇದ್ದರು. ಸುಳ್ಳವೆಲ್ಲನೂ. ಅದೇ ವಿಷ್ಣುವರ್ಧನ್ ಶಿವಣ್ಣವರು ಆನಂದ್ ಸಿನಿಮಾ ಆದಾಗ ಅಶೋಕ ಹೋಟ್ಲಲ್ಲಿ ಸಿಮ್ ಮಾಡೋಕ್ಕೆ ಹೋಗಿರ್ತಾರೆ. ಅದೇ ಜಾಗಕ್ಕೆ ಶಿವಣ್ಣ ಹೋದಾಗ MGR ಅವ್ರು ಕೊಟ್ಟಂಥ ಒಂದು ವಾಚು ಶಿವಣ್ಣ ನಿನ್ಗೆ ಒಳ್ಳೆಯದಾಗಲಿ ಅಂತ ಕೊಡ್ತಾರೆ. ಯಾವತ್ತೂ ಬಹಿರಂಗವಾಗಿ ಕಿತ್ತಾಗಲಿಲ್ಲ. ಅದೇ ಸುನೀಲ್ ಮಾಲಾಶ್ರೀ, ಸುನೀಲ್ ಒಳ್ಳೆ ಪೀಕಲ್ಲಿರೋ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ತಿರ್ತಾರೆ. ಅದನ್ನೂ ರಾಜ್ಕುಮಾರ್ ಮನೆ ಮೇಲೆ ತಂದಾಕ್ತಾರೆ. ಅರ್ಥ ಆಯ್ತಾ? ಎಲ್ಲ ಸೇರಿಸ್ಕೊಂಡ್ಬಂದರು. ಶಿವಣ್ಣ, ರಾಘವೇಂದ್ರ ರಾಜ್ಕುಮಾರ್ ಒಳ್ಳೆ ಸ್ಟಾರ್ ಆಗಿದ್ದರು. ಆ ಟೈಮಲ್ಲೇ ಒಬ್ಬ ನಟಿ ಮಗ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾರೆ. ದ್ವಾರಕೇಶ್ ಅವರು ರಾಜ್ಕುಮಾರ್ ಅವರು ಮೇಯರ್ ಮುತ್ತನ ಅಂತ ಒಂದು ಸಿನಿಮಾ ಮಾಡ್ತಾರೆ. ಇನ್ನೊಂದು ಕಾಲ್ ಶೀಟ್ ಕೇಳಿದಾಗ ಅಣ್ಣವ್ರು ತುಂಬ ಬ್ಯುಸಿ ಇರ್ತಾರೆ. ಅದೇ ಟೈಮಲ್ಲಿ ಇವ್ರ ಹೆಸರು ಹೆಂಗಾದರೂ ಕೆಡಿಸ್ಬೇಕು ಅಂತ ದ್ವಾರಕೇಶು ಒಬ್ಬ ನಟಿ ಲೀಲಾವತಿ ಮಗನ್ನ ಸಿನಿಮಾ ರಂಗಕ್ಕೆ ಎಂಟ್ರಿ ಮಾಡ್ತಾರೆ. ಅದೇ ಡ್ಯಾನ್ಸ್ ರಾಜ ಡ್ಯಾನ್ಸ್. ಮಹಾಲಿಂಗ ಭಾಗವತರ್ ವಿನೋದ್, ಅವರಪ್ಪ ತಮಿಳಿಯನ್ಸು. ವಿನೋದ್ ರಾಜ್ಕುಮಾರ್ ಹೆಂಡ್ತಿ ತಮಿಳು, ಮಗ ತಮಿಳು. ಅರ್ಥ ಮಾಡ್ಕೋಬೇಕು. ಅದೇ ಟೈಮಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಆಗ ಎಷ್ಟೋ ಜನ ಪತ್ರಕರ್ತರು, TV ಅವರು ಅನ್ನೋರ ಹತ್ರ ಏನು ಅನ್ನೋರೆ ಇದೆಲ್ಲನೂ. ಆಗ ರಾಜ್ಕುಮಾರ್ ಒಂದೇ ಮಾತು ಹೇಳ್ತಾರೆ, ಹೌದಾ, ಒಳ್ಳೇದಾಗಲಿ ಬಿಡಪ್ಪ. ನನ್ನ ಹೆಸ್ರು ಹೇಳ್ಕೊಂಡು ಯಾವುದೋ ಒಂದು ಮಗು ಸಿನಿಮಾ ರಂಗದಲ್ಲಿ ಬೆಳೀತಾ ಇದೆ ಅಂದರೆ ಬಿಡಿ, ನನಗೇನು ತೊಂದರೆ ಇಲ್ಲ ಅಂತ ಆ ಮಹಾನ್ ವ್ಯಕ್ತಿ. ಯಾಕೆ ಶಂಕರ್ ನಾಗನ ಸುನೀಲ್ನ ಕೊಲೆ ಮಾಡಿಸಿದವರು
ವಿನೋದ್ ರಾಜ್ಕುಮಾರ್ ಅಲ್ಲ, ವಿನೋದ್ ಭಾಗವತರನ್ನು ಕೊಲೆ ಮಾಡಿಸ್ಬೋದಿತ್ತಲ್ಲ. ಹಂಗಂತ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ನಾವು ಬೆಳಿಬೋದು ಅಂತ ತಾಯಿ ಮಗ ಬೇಳೆ ಬೇಯಿಸ್ಕೊಂಡು ಸುಮ್ಮನೆ ವಿನೋದ್ ಭಾಗವತರು ಸಣ್ಣ ಪುಟ್ಟ ದಾನ ಮಾಡ್ತಾ ನಾನು ಮದುವೆ ಆಗಿಲ್ಲ ತಾಯಿನೇ ದೇವರು ಅಂತ ಚೆನ್ನೈಯಲ್ಲಿ ಹೆಂಡತಿ ಮಗನ್ನ ಮುಚ್ಚಿಕ್ಕೆ ಮೊನ್ನೆ ಲೀಲಾವತಿಯರು ತೀರ್ಕೊಂಡಾಗ ಇವಳು ನನ್ನ ಹೆಂಡತಿ ಮಗ ಅಂತ ತೋರಿಸಿದ್ರು. ಇಲ್ಲಿ ಸುಳ್ಳೆಲ್ಲಿ ಸತ್ಯದಲ್ಲಿ? ಜನ್ಮದ ಜೋಡಿ ಸಿನಿಮಾ ಆದಾಗ ಸುಮಾರು ಲಾಭ ಬರುತ್ತೆ. ಊರಲ್ಲಿ ತಮ್ಮ ಕುಟುಂಬಕ್ಕೋಸ್ಕರ 4 ಕೋಟಿ ವೆಚ್ಚದಲ್ಲಿ ಮನೆ ಕಟ್ತಾರೆ. ಮನೆ ಕಟ್ಟಿ ಗೃಹ ಪ್ರವೇಶ ಆದಮೇಲೆ ದಾರಿಯಲ್ಲಿ ಬರಬೇಕಾದ್ರೆ ನೈಟ್ 10 ಗಂಟೆಗೆ ಆ ಟೈಮಲ್ಲಿ ತಮಿಳ್ನಾಡವರು ತುಂಬ ಜಿದ್ದಿತ್ತು. ಸರ್ಕಾರ ಏನು ಮಾಡೋಕ್ಕಾಗ್ತಿದೆಯಲ್ಲ, ಕರ್ನಾಟಕದಲ್ಲಿ ರಾಜ್ಕುಮಾರ್ ಅನ್ನೋ ಒಬ್ಬ ಶಕ್ತಿ ಇದೆ, ತಮಿಳವ್ರಿಗೆ ತೊಂದರೆ ಆಗ್ತಾಯಿದೆ ಅಂತ ವೀರಪ್ಪನ ಉಪಯೋಗಿಸ್ಕೊಂಡ್ರು ಕಾವೇರಿ ನೀರಿಗೋಸ್ಕರ. ಆಗ ಅಟ್ಯಾಕ್ ಮಾಡ್ತಾರೆ. ಆಗ ಅನ್ನೋರು ಪಾರ್ವತಿ ನಿನ್ನೋಗು ನನಗೆ ಅಭಿಮಾನಿಗಳಿದ್ದಾರೆ ಅಂಥ ನರಭಕ್ಷಕ ನರಹಂತಕ ಡಾಕ್ಟರ್ ರಾಜ್ಕುಮಾರ್ ಜೊತೆ ಕಾಡ್ಗೆ ಹೋಗ್ತಾರೆ. ಅರ್ಥ ಆಯ್ತಾ? ದೊಡ್ಡ ಸುದ್ದಿ ಆಗುತ್ತೆ. ನಿನ್ನಂಥ ಕಾಂಜಿ ಪಿಂಜಿ ಆಕ್ಟ್ರ್ ಏನಾದರೂ ಅವತ್ತು ಆ ಥರ ಹೋಗಿದ್ದರೆ ಯಾವ ನಾಯಿನೂ ಬಗಳ್ತಿದ್ದಿಲ್ಲ. ಸುಮಾರು ಅಂಗಡಿ ಸ್ಟ್ರೈಕ್ ಆಗುತ್ತೆ, ಗಲಾಟೆಗಳಾಗುತ್ತೆ, ಸರ್ಕಾರನೇ ಅಲ್ಲೋಲ ಕಲ್ಲೋಲಾಗುತ್ತೆ. 108 ದಿನ ಡಾಕ್ಟರ್ ರಾಜ್ಕುಮಾರ್ ಅಂಥ ನರಹಂತಕ ವೀರಪ್ಪನ ಜೊತೆ ಇರ್ತಾರೆ. ಅವನ್ನೇ ಒಬ್ಬ ಮನುಷ್ಯನ ಥರ ಚೇಂಜ್ ಮಾಡ್ತಾರೆ. ಸಾಮಾನ್ಯವಾಗಿ ವೀರಪ್ಪನ ಯಾರನ್ನು ಕರ್ಕೊಂಡೋಗಿದ್ನ ಎಲ್ಲ ರುಂಡ ಮುಂಡ ಚೆಂಡಾಡಿದ್ದ, ಆದರೆ ರಾಜ್ಕುಮಾರ್ ಮಾತ್ರ ಅವನೊಬ್ಬನ ಮನುಷ್ಯನ ಮಾಡಿದ್ದ. ಅಂದರೆ ಅಣ್ಣವರಲ್ಲಿ ಅಂಥ ಒಂದು ದೈವಿಕ ಶಕ್ತಿ, ಒಂದು ಪವರ್ ಇತ್ತು. ಆಗ ಜಕ್ಕೂರು ಹೆಲಿಕಾಪ್ಟ್ರಲ್ಲಿ ಇಳಿತಾರೆ, ದೊಡ್ಡದಾಗಿ ಫಂಕ್ಷನ್ ಆಗುತ್ತೆ. ಅಣ್ಣವ್ರು ಒಳ್ಳೆ ಯೋಗಾಸನ ಪಟ್ಟು ಯಾವುದೇ ಕೆಟ್ಟ ಚಟ ಇದ್ದಿಲ್ಲ. ಅದೊಂದು ಕಾಡಿಗೋಗಿ ನರಲಿಲ್ಲ ಅಂದರೆ ಅವ್ರು ಇನ್ನೊಂದು ಅಷ್ಟು ವರ್ಷ ಇರ್ತಾಯಿದ್ರೇನೋ. ನಾವು ಸದಾಶಿವನಗರದಲ್ಲಿ ನಾನು ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ದೆ. ಅಣ್ಣವ್ರು 75ನೇ ವರ್ಷದ ಬರ್ತಡೇ. ಶಬ್ದವೇದಿ ಸಿನಿಮಾ, ಅಪ್ಪು ಅವರು ಸಿನಿಮಾ ರಂಗಕ್ಕೆ ಬಂದಿದ್ದಿಲ್ಲ. 75 kg ಕೇಕ್ ಕಟ್ ಮಾಡ್ತಾರೆ. ಬಹುಶಃ ಇದು ಅವ್ರ ಮನೆಯವರು ಕೆಲಸ. 75 kg ಕೇಕ್ ಕಟ್ ಮಾಡಿದಾಗ ಆ ಕೇಕು ತಡೀರಿ, ಕೇಕ್ ಕೊಡ್ತೀವಿ ಅಂದ್ರೂ ಅಭಿಮಾನಿಗಳು ತುಳಿದಾಗ್ಬಿಡ್ತಾರೆ, ಯಾರು ತಿನ್ನೋಕ್ಕಾಗಲ್ಲ, ಅಷ್ಟು ಜನ ಸೇರಿದ್ರು. ಅದು ಡಾಕ್ಟರ್ ರಾಜ್ಕುಮಾರ್ ಪವರ್ ಅಂದರೆ. ಅರ್ಥ ಆಯ್ತಾ? ನೀನಿನ್ನು ಬಚ್ಚ, ನೀನು ಬಣ್ಣ ಬಳದವರಲ್ಲಿ ಎಷ್ಟೋ ಜನ ಕಲಾವಿದರಿದ್ದಾರೆ, ಗೌರವ ಇದೆ, ಎಲ್ಲರೂ ಮಹಾನ್ ನಟರಾಗಲ್ಲ. ಅವತ್ತಿನ ಅಂಡರ್ವರ್ಲ್ಡ್ ಡ್ಯಾನ್ಸು ಇವತ್ತಿನವರೆಗೂ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸು, ದೊಡ್ಡ ದೊಡ್ಡ ಸಮಾಜ ಸೇವಕರು ಎಲ್ಲ ಅವರ ಮಕ್ಕಳು ರಾಜ್ಕುಮಾರ್ ಅವರ ಅಭಿಮಾನಿಗಳೇ ಇರೋದು. ಇವತ್ತು ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು, ಎಷ್ಟೋ ಜನ ನಾಯಕರು ಕೆಲವು ಸಿನಿಮಾ ಮಾಡಿ ಏನೋ ಸ್ವಲ್ಪ ತಪ್ಪು ಮಾಡಿ ಜೈಲಲ್ಲಿದ್ದಾರೆ, ಅವ್ರಿಗೂ ಫ್ಯಾನ್ಸ್ ಇದ್ದಾರೆ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಏನಾದರೂ ಯಾವತ್ತಾದರೂ ಹಗರಣದಲ್ಲೋ ಕೊಲೆಯಲ್ಲೂ ಸಿಕ್ಕಾಕೊಂಡು 1 ದಿನ ಜೈಲಲ್ಲಿ ಇದ್ದಿದ್ರೆ, ಕೇಳಿಸ್ಕೊಳ್ಳಿ, 1 ದಿನ ರಾಜ್ಕುಮಾರ್ ಜೈಲಲ್ಲಿ ಇದ್ದಿದ್ರೆ ತೆಂಗಿನಕಾಯಿ ಚಿಪ್ಪು ಹೊಡೆದಂಗೆ ಪರಪ್ಪನಾಗರ ಜೈಲು ಹೊಡೆದಾಕ್ತಿದ್ರು. ಏನೇಳೆ, ತೆಂಗಿನಕಾಯಿ ಚಿಪ್ಪು ಹೊಡೆದಂಗೆ. ಯಾವ CM PM ಕೂಡ ಏನೂ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಅದು ರಾಜ್ಕುಮಾರ್ ಪವರ್. ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ 25 ಲಕ್ಷ ಸೇರಿದ್ದಾರೆ, 25 ಲಕ್ಷ ಜನ ಸೇರಿದ್ರು ಅಂತಾರೆ ಅಂದಾಜು. ಆವತ್ತಿನ ದಿನ ಈ ಥರ ಸೋಷಿಯಲ್ ಮೀಡಿಯಾ, ಈ ಥರ ಫಾಸ್ಟ್ ಜನ್ರೇಷನ್ ಇದ್ದಿದ್ದರೆ 25 ಕೋಟಿ ಜನ ಸೇರ್ತಿದ್ರು. ಅವರು ಇದು ಮಣ್ಣು ಮಾಡಿದಾಗ ಅವ್ರ ಮನೆಯವರೇ ಪಾಪ ಕಾರ್ಯ ಮಾಡೋಕ್ಕೆ ಬಿಟ್ಟಿಲ್ಲ. ಅಷ್ಟು ಜನ. ನಮಗೆಲ್ಲ ಕುಂಡಿ ಮೇಲೆ ಬರೆ ಬಂದಿತ್ತು ಸ್ವಾಮಿ, ಏನೇಳೆ ಬರೆಗಳು ಬಂದಿತ್ತು. 10-15 ದಿನ ನಾವು ಕಂಟ್ರೋಲ್ ಮಾಡೋಕ್ಕಾಗ್ದಿರಾ. ಕುಮಾರಸ್ವಾಮಿ ಅವ್ರು CM ಆಗಿದ್ದರು, ಅರ್ಥ ಮಾಡ್ಕೊಳ್ಳೆ, ಫೈರ್ ಮಾಡಿದ್ರು. ಮಾಡಬೇಕು ಅಂತ ಮಾಡಿಲ್ಲ, ಅದರಲ್ಲಿ 7 ಜನ ಸತ್ತರು. ಅರ್ಥ ಆಯ್ತಾ? ಅಭಿಮಾನಿಗಳಿಂದ ಅಂತ್ಯಕ್ರಿಯೆ ಮಾಡಿಸ್ಕೊಂಡೆ ಏಕೈಕ ನಟ. ಇವತ್ತು ಎಷ್ಟೋ ರಾಜರು, ಮಹಾರಾಜರು, ಯೋಧರು, ವಿಜ್ಞಾನಿಗಳು, ಸಂತರು ಸತ್ತಿದ್ದಾರೆ. ಪ್ರತಿದಿನ ಪೂಜೆಯಾಗಿ ಪ್ರತಿದಿನ ಸೇರೋ ಒಂದೇ ಒಂದು ಜಾಗ ಇದೆ ಅಂದರೆ ಅದು ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಸಮಾಧಿ ಮಾತ್ರ. ಇದನ್ನು ಅರ್ಥ ಮಾಡ್ಕೋಬೇಕು. ಕೀಳೋಕ್ಕೆ ಕೆಲಸ ಇಲ್ಲ ಅಂದರೆ ಏನಾದರೂ ಕೆಲಸ ಮಾಡಿ, ಇಲ್ಲ ಒಂದು ಯೂಟ್ಯೂಬ್ ಮಾಡಿ, ದುಡ್ಡು ಬರುತ್ತೆ. ಸುಮ್ಮನೆ ಜೀವನ ಪರ್ಯಂತ ರಾಜ್ಕುಮಾರ್ದೇ ಇದು ಮಾಡೋಕ್ಕೆ ಹೋಗಬೇಡಿ. ಅವ್ರ ಪಾಪ ಶಿವನ್ನ ಯಾವುದೇ ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರೆ, ಕೊಂಗನ ಮಗ, ತಮಿಳು ಶಿವ,
ತಮಿಳ್ ನನ್ನ ಮಗ ಅಂತ ಬೈತೀರ. ಒಬ್ಬ ಕಲಾವಿದನಿಗೆ ಯಾವುದೇ ಜಾತಿ ಇಲ್ಲ. ಅದೇ ಶಿವಣ್ಣ ಹುಟ್ಟಿ ಬೆಳೆದಿದ್ದು ಚೆನ್ನೈಯಲ್ಲಿ. ಅವತ್ತು ಶಿವಣ್ಣ ಏನಾದರೂ ತಮಿಳ್ ಚಿತ್ರರಂಗಕ್ಕೆ ಹೋಗಿದ್ದರೆ ದೊಡ್ಡ ಸೂಪರ್ ಸ್ಟಾರ್ ಆಗ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ಗೆ ಆವತ್ತು ಹಿಂದಿ ರಂಗ ಕರೆದಿತ್ತು. ಅವತ್ತೇನಾದರೂ ಡಾಕ್ಟರ್ ರಾಜ್ಕುಮಾರ್ ಹೋಗಿದ್ದರೆ ಹಿಂದಿಯಲ್ಲಿ ಯಾವ ಸ್ಟಾರು ಇರ್ತಾ ಇದ್ದಿಲ್ಲ. ಅವರು ಬರೀ ಆವತ್ತೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಿದ್ರು. ಅವರು ಸಕಲ ಕಲಾವಲ್ಲಭ. ಬರೀ ಕನ್ನಡ ಕನ್ನಡ ಅಂತ ಕಾವೇರಿ ಗಲಾಟೆ, ಗೋಕಾಕ್ ಚಳುವಳಿ, ಎಷ್ಟೋ ಜನ ವಿರೋಧಿಗಳಿದ್ರು ಅನ್ನೋರಿಗೆ. ನಿಮಗೆ ಗೊತ್ತಾದೋ ತಮಿಳ್ನಾಡಲ್ಲಿ ತುಂಬ ಜನ ಇದ್ದರು ಮೈನು ಅನ್ನೋರಿಗೆ, ಕಾವೇರಿ ನೀರಿಗೋಸ್ಕರ ಈ ನನ್ನ ಮಗನ ಹೆಂಗೋ ಎತ್ತಬೇಕು ಅಂತ. ಗೊತ್ತಾ ನಿಮ್ಗದು? ಯಾರಿಗೂ ಗೊತ್ತಿಲ್ಲ. ನನ್ನ ಮಕ್ಕಳ ಸುಮ್ಮನೆ ಮೊಬೈಲಲ್ಲಿ ಕೀಳೋ ಕೆಲಸ ಇದ್ರೆ ಕೆಟ್ಟ ಕಾಮೆಂಟ್ಗಳು ಹಾಕ್ಕೊಂಡು ಕೆಟ್ಟ ಬೈಕೊಂಡು ಇರ್ತೀರಲ್ಲ, ನೀವು ಏನಾದರೂ ಸಾಧನೆ ಮಾಡಿ. ವಿಷ್ಣುವರ್ಧನ್ ಅವ್ರಿಗೆ ಯಾವ ಸರ್ಕಾರ ಮೋಸ ಮಾಡಿಲ್ಲ. ಅಭಿಮಾನಿಗಳು ವಿಷ್ಣುವರ್ಧನ್ ತಗೊಂಡಾಗ ಯಾವುದೋ ಮೋರಿಯಲ್ಲೇನು ಬಿಸಾಕಿಲ್ಲ ಸರ್ಕಾರ. ಆವತ್ತು ಬಾಲಕೃಷ್ಣ ಅವರ ಜಾಗ ಕೋಟೆಯಲ್ಲಿ ಇತ್ತು. ಮಣ್ಣು ಮಾಡೋ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಕಾನೂನು ಮುಂದೆ ಯಾರು ಏನು ಮಾಡೋಕ್ಕಾಗೋದು ಇಲ್ಲ. ಯಾಕಂದರೆ ರಾಜ್ಕುಮಾರ್ಗೆ ಎಷ್ಟು ಗೌರವ ಇದೆಯೋ ಅದೇ ಗೌರವ ವಿಷ್ಣುವರ್ಧನ್ ಅವ್ರಿಗಿದೆ ಕರ್ನಾಟಕದಲ್ಲಿ. ಅದೇ ಸರಿಸಮ ಅಭಿಮಾನಿಗಳು ವಿಷ್ಣುವರ್ಧನ್ಗಿದ್ದಾರೆ. ಅದರಲ್ಲಿ ನಾನು ಒಬ್ಬ. ನಾನು ರಾಜ್ಕುಮಾರ್ ಶಿವನ ಎಲ್ಲ ಕಲಾವಿದರು ನೋಡಿದ್ರು ಅಪ್ಪಟ ನಾನು ವಿಷ್ಣುವರ್ಧನ್ ಅಭಿಮಾನಿ. ನನ್ನ ಯೂಟ್ಯೂಬಲ್ಲಿ ವಿಷ್ಣುವರ್ಧನ್ ಬಗ್ಗೆ ಒಂದು ಹಾಡು ಕೂಡ ಮಾಡಿಬಿಟ್ಟಿದ್ದೀನಿ ನಾನು ವಿಷ್ಣುವರ್ಧನ್ ಅವ್ರ ಬಗ್ಗೆ. ಯಾವತ್ತೇ ಒಂದು ವಿಚಾರ ಮಾತಾಡಬೇಕಾದ್ರೆ ಮೊಬೈಲ್ ಇದೆ ಅಂತ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇವತ್ತು ಬರೀ ರಾಜ್ಕುಮಾರ್ ಅಭಿಮಾನಿಗಳೇ ಬದುಕಿಲ್ಲ. ಶಿವರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ, ರಾಘಣ್ಣವ್ರ ಅಭಿಮಾನಿಗಳಿದ್ದಾರೆ, ವಿನಯ್ ರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ, ಯುವರಾಜ್ಕುಮಾರ್ ಅಭಿಮಾನಿಗಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಎಲ್ಲ ಕಲಾವಿದರು ಗೌರವ ಕೊಡಿ. ಸಿನಿಮಾ ನೋಡಿ, ಅದು ಅವ್ರ ಕೆಲಸ. ಅದು ಬಿಟ್ಟಾಕಲ್ಲಿಗೆ ಸುಮ್ಮನೆ ಅವನಂಗಂದ ಇವನಂಗಂದ ಚಿಕ್ಕದು ಮಾಡಿಕೊಂಡು ಸುಮ್ಮನೆ ಏನಕ್ಕೆ ಸಮಯ ಇದು ಮಾಡ್ತೀಯಾ? ಅದು ನೀನು ಅಹಿಂಸಲ್ಲ, ನಿನಗೆ ಹಿಂಸೆ ಆಗುತ್ತೆ. ನೀನು ಮಾಡಿರೋ ಒಂದೇ ಒಂದು ಪೋಸ್ಟ್ ಎಷ್ಟು ದೊಡ್ಡ ವಿಚಾರ ಆಯಿತು. ರಾಜ್ಕುಮಾರ್ ಬಗ್ಗೆ ತಿಳ್ಕೊಬೇಕಾದ್ರೆ ಬಿಡುವೆ. ಒಬ್ಬ ರಾಘವೇಂದ್ರ ಸ್ವಾಮಿ ಹೇಗಿದ್ದಾರೆ ಅಂತ ಗೊತ್ತಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿದ ಮೇಲೆ. ಶ್ರೀಕೃಷ್ಣ ದೇವರಾಯರು ಹೇಗಿದ್ದಾರೆ ಅಂತ ಗೊತ್ತಾಗಿದ್ದು ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದ ಮೇಲೆ. ಎಂಥ ಪಾತ್ರಗಳು. ಸುಮ್ಮನೆ ಯಾರೂ ಕೊಡಲ್ಲ ಸ್ವಾಮಿ. ನೀನು ಮಾಡು. ಇವಾಗ 2026 2046ಕ್ಕೆ ಸತ್ತೋಗಿ ನೀನು. ರಾಜ್ಕುಮಾರ್ಗೆ 2.5 ಎಕರೆ ಕೊಟ್ಟೆ, ನಿಮ್ಗೆ 5 ಎಕರೆ ಕೊಡ್ತಾರೆ. ನೀನು ಸೇವೆ ಮಾಡಿ ಕರ್ನಾಟಕಕ್ಕೆ. ಅದು ಬಿಟ್ಬಿಟ್ಟು ಸುಮ್ಮನೆ ಒಬ್ಬ ಮೇರು ನಟ ಮಾತಾಡೋಕ್ಕೆ ಇದಾಗಲ್ಲ. ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ಗಾಗಲ್ಲ. ಯಜಮಾನ ಸಿನಿಮಾ ರಿಲೀಸ್ ಆದಾಗ ಫೋನ್ ಮಾಡಿ ವಿಷ್ಣುವರ್ಧನ್ ಅವ್ರ ಹತ್ರ ಗೊಲೋ ಅಂತ ಹೇಳ್ತಾರೆ ರಾಜ್ಕುಮಾರ್, ಎಂಥ ಸಿನಿಮಾ ಮಾಡಿದೆ ಅಪ್ಪ ನೀನು ಅಂತ. ಅವ್ರ ಕುಟುಂಬ ಸಮೇತ 40 ಜನ ಹೋಗಿ ಯಜಮಾನ ಸಿನಿಮಾ ನೋಡ್ತಾರೆ ಅವರು. ನೋಡಿ ಅವರಲ್ಲಿ ದ್ವೇಷ ಇಲ್ಲಿ ಬಂತು. ನಾಚಿಕೆ ಆಗಬೇಕು. ಮೊಬೈಲ್ ಇದೆ ಅಂತ ಏನಿದ್ರೆ ಅದು ಮಾತಾಡೋಕ್ಕೆ ಹೋಗಬೇಡಿ. ಬಾಯ್.